ಧ್ರುವ ಸರ್ಜಾ ಸ್ಯಾಂಡಲ್ವುಡ್ನ ಮಾಸ್ ಹೀರೋ, ಸುಕ್ಕಸೂರಿ ಕನ್ನಡ ಚಿತ್ರರಂಗದ ಮಾಸ್ ಡೈರೆಕ್ಟರ್. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಸಿನಿಮಾ ಬರುತ್ತೆ ಅಂತ ಅನೌನ್ಸ್ ಆಗಿತ್ತು. ಆದರೆ ಧ್ರುವನಿಗೆ ಡೈರೆಕ್ಷನ್ ಮಾಡೋ ನಿರ್ಧಾರದಿಂದ ನಿರ್ದೇಶಕ ಸೂರಿ ಹೊರಬಂದಿದ್ದು ಈ ಸಿನಿಮಾ ಸೆಟ್ ಇರೋದೇ ಡೌಟ್ ಅಂತ ಹೇಳಲಾಗ್ತಿದೆ. KD ಹಾಗೂ ಕ್ರಿಮಿನಲ್ ಸಿನಿಮಾಗಳ ಶೂಟಿಂಗ್ ಹಂತದಲ್ಲಿ ಇರುವಾಗಲೇ ಧ್ರುವ ಸರ್ಜಾ ಈ ವರ್ಷ ಮತ್ತೊಂದು ಚಿತ್ರ ಮಾಡ್ತಾರೆ. ಆ ಚಿತ್ರಕ್ಕೆ ಸುಕ್ಕಸೂರಿ ನಿರ್ದೇಶನ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಅಲ್ಲದೆ ಸೂರಿ ನಿರ್ದೇಶನದಲ್ಲಿ ಧ್ರುವ ಸಿನಿಮಾ ಬಂದರೆ ಸಖತ್ತಾಗಿರುತ್ತೆ ಅಂತ ಫ್ಯಾನ್ಸ್ ಆಸೆ ಪಟ್ಟಿದ್ರು. ಈಗ ಈ ಸಿನಿಮಾ ಬರೋದೇ ಇಲ್ಲ ಅನ್ನೋ ವಿಚಾರ ಪ್ರಚಾರ ಆಗ್ತಿದೆ. ಅದಕ್ಕೆ ಕಾರಣ ನಟ ಧ್ರುವ ಸರ್ಜಾ ಅಂತೆ. ಚಿತ್ರರಂಗದಲ್ಲಿ ಕೇವಲ 6 ಸಿನಿಮಾಗಳನ್ನಷ್ಟೇ ಮಾಡಿದ್ದರೂ ಭಾರಿ ಕ್ರೇಜ್ ಹೊಂದಿರುವ ಧ್ರುವ ಸರ್ಜಾ ದುನಿಯಾ ಸೂರಿ ಚಿತ್ರದಲ್ಲಿ ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿತ್ತು. ಛಾಯಾಗ್ರಾಹಕ ಸತ್ಯ ಹೆಗಡೆ ಮೂಲಕ ಈ ಪ್ರಾಜೆಕ್ಟ್ ಶುರುವಾಗಿತ್ತು. ಬೌಂಡ್ ಸ್ಕ್ರಿಪ್ಟ್, ಪಾತ್ರಗಳ ಸ್ಕೆಚ್ನಿಂದ ಹಿಡಿದು ಬಜೆಟ್, ಶೂಟಿಂಗ್ ಶೆಡ್ಯೂಲ್ ಎಲ್ಲವೂ ಸಿದ್ಧಪಡಿಸಿ ನಿರ್ಮಾಣ ಸಂಸ್ಥೆಗೆ ಕಳುಹಿಸಲಾಗಿತ್ತು. ಗೋಲ್ಡ್ ಮೈನ್ಸ್ ಟೆಲಿಫಿಲ್ಮ್ಸ್ ಬ್ಯಾನರ್ನಡಿಯಲ್ಲಿ ಮನೀಶ್ ಶಾ ಈ ಚಿತ್ರವನ್ನು ನಿರ್ಮಿಸಲು ಪ್ಲಾನ್ ಮಾಡಿದ್ದರು. ಹಲವು ಸುತ್ತಿನ ಸಭೆಗಳ ನಂತರ ಶೂಟಿಂಗ್ ಶುರು ಮಾಡಲು ತಂಡ ಸಂಪೂರ್ಣವಾಗಿ ಸಜ್ಜಾಗಿತ್ತು. ಧ್ರುವ ಸರ್ಜಾ ಅವರ ಕ್ರಿಮಿನಲ್ ಸಿನಿಮಾ ನಿರೀಕ್ಷಿತ ಸಮಯಕ್ಕಿಂತ ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದರಿಂದ ಸೂರಿ ಅವರ ಪ್ರಾಜೆಕ್ಟ್ ಮುಂದಕ್ಕೆ ಹೋಗುತ್ತಿಲ್ಲ. ಸಿನಿಮಾದ ವಿಳಂಬಕ್ಕೆ ಪದೇ ಪದೇ ಕಾರಣಗಳನ್ನು ನೀಡಲು ಸಾಧ್ಯವಿಲ್ಲ. ಜೊತೆಗೆ ತಂಡವನ್ನು ನೋಡಿಕೊಳ್ಳಬೇಕಾದ ಅನಿವಾರ್ಯತೆ ಇರುವುದರಿಂದ ದುನಿಯಾ ಸೂರಿ ಈ ಪ್ರಾಜೆಕ್ಟ್ನಿಂದ ಸದ್ಯಕ್ಕೆ ಹಿಂದೆ ಸರಿದಿದ್ದಾರೆ. ಈ ಕತೆ ಧ್ರುವ ಅವರಿಗಾಗಿಯೇ ಮಾಡಿದ್ದು, ಅವರು ಸಂಪೂರ್ಣ ಸಮಯ ನೀಡಲು ಸಾಧ್ಯವಾದಾಗ ಮಾತ್ರ ಸಿನಿಮಾ ನಡೆಯಲಿದೆ ಎಂದಿದ್ದಾರಂತೆ ನಿರ್ದೇಶಕ ಸೂರಿ. ಇದರ ನಡುವೆ ಗಾಂಧಿನಗರದಲ್ಲಿ ಮತ್ತೊಂದು ಗುಸುಗುಸು ಶುರುವಾಗಿದೆ. ಧ್ರುವ ಸರ್ಜಾ ಅಭಿನಯದ ಕ್ರಿಮಿನಲ್ ಸಿನಿಮಾ ನಿರ್ಮಿಸುತ್ತಿದ್ದ ಮನೀಶ್ ಶಾ ಅವರ ಗೋಲ್ಡ್ ಮೈನ್ಸ್ ಟೆಲಿಫಿಲ್ಮ್ಸ್ ಸಂಸ್ಥೆಯೇ ಸೂರಿ ಚಿತ್ರವನ್ನು ನಿರ್ಮಿಸುವ ನಿರೀಕ್ಷೆ ಇತ್ತು. ಆದರೆ ಮನೀಶ್ ಶಾ ಇತ್ತೀಚೆಗಷ್ಟೇ ತೆರೆ ಕಂಡ KD ಸಿನಿಮಾದ ಕಲೆಕ್ಷನ್ ನೋಡಿ ಸಿನಿಮಾ ಅಂದುಕೊಂಡ ಲೆವೆಲ್ಗೆ ಹಿಟ್ ಆಗದ ಕಾರಣದಿಂದ ಕ್ರಿಮಿನಲ್ ಸಿನಿಮಾಗೂ ಗುಡ್ ಬೈ ಹೇಳಿದ್ದಾರೆ ಎನ್ನಲಾಗುತ್ತಿದೆ. ಹೀಗಾಗಿ ಕ್ರಿಮಿನಲ್ ಕೂಡ ಅರ್ಧಕ್ಕೆ ಶೂಟಿಂಗ್ ನಿಂತಿದೆಯಂತೆ. ಹಾಗಾಗಿ ದುನಿಯಾ ಸೂರಿ ಜೊತೆಗಿನ ಸಿನಿಮಾ ಕೂಡ ಸದ್ಯಕ್ಕೆ ಕನಸಿನ ಮಾತಾಗಿದೆ ಅನ್ನೋ ವದಂತಿಗಳು ಶುರುವಾಗಿದೆ.